ನಾನು ಸಪೋರ್ಟ್ ಮಾಡ್ತೀನಿ. ಯಾವಾಗ್ರೆ ಲಕ್ಷ್ಮಣ್ ಜಾರಕಿಹೊಳಿ ನಿಂತರೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ನಿರ್ಧಾರ ಮಾಡಬೇಕು, ಪಕ್ಷ ನಿರ್ಧಾರ ಮಾಡಬೇಕು. ಸೊ ಆ ಸಂದರ್ಭ ನೋಡೋಣ. ಇನ್ನು ಕೂಡ ಬಿಡೋದಂತ ನೋಡೋಣ. ಈ ಸಾರಿ ಟೆಸ್ಟ್ ಮಾಡಿ ನೋಡೋಣ ಹೆಂಗಾಗ್ತದೆ. ಒಟ್ಟಾರೆ ಈಗ ಹೆಂಗ್ ನಡೀತೈತೆ ಪ್ರಚಾರ? ನಡೀತಾ ಇದೆ. ನಮ್ಮ ಪಕ್ಷದಿಂದ ನಾವು ಬಹಳಷ್ಟು ಎಲ್ಲರೂ ಶಾಸಕರು, ಮಾಜಿ ಶಾಸಕರು, ನಮ್ಮ ಸ್ವತಂತ್ರ ಅಭ್ಯರ್ಥಿಗಳು ಬಹಳಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ. ಕತ್ತಲೆಲ್ಲ ಹೊರಗಾರ ಬರ್ಬೇಕಲ್ಲ. ಈಗ ನೋಡ್ರಿ ಕನ್ಫ್ಯೂಷನ್. ಈಗ ಕಾಂಗ್ರೆಸ್ ಅಂತ ಹೇಳ್ಕೋತಾರೆ, ಎಲ್ಲ ಬಿಜೆಪಿ ಮಾಡ್ತಾರ ಜನ. ಎಲ್ಲ ಊರಲ್ಲಿ ಮಾಡ್ತಿದ್ರು. ಇಲ್ಲೇ ನೀವು ನೋಡ್ಕೋತ ಬಂದ್ರೆ ಮತ್ತೆ ಕತ್ಲಲ್ಲಿ ಆಗಲಲ್ಲ. ಈಗ ಇದ್ರೆ ಹೇಳೋರ ಒಳಗೆ ಓಪನ್ ಆಗಿ ಬಹಿರಂಗ ಸ್ಟೇಟ್ಮೆಂಟ್ ಕೊಡಬೇಕು. ಒಂದು ನಾ ಬಿಜೆಪಿ ಮಾಡ್ತೀನಿ ಅಥವಾ ಅದೊಂದು ಇಲ್ಲ ಕಾಂಗ್ರೆಸ್ ಅವ್ರು ಮಾಡ್ತೀವಿ. ಈಗ ಕಾಂಗ್ರೆಸ್ ಅಂತ ಹೇಳ್ತಾರ. ಇನ್ನು ಕೂಡ ಮತ್ತೆ ಎಲ್ಲ ಊರಲ್ಲಿ ಅವರು ಎಲ್ಲ ಕಡೆ ಎರಡು ಟೀಮ್ ಇದೆ. ಕಾಂಗ್ರೆಸ್ ಅಲ್ಲಿ ಅಂತ ಪ್ರಯತ್ನ ಮಾಡಿದೀವಿ. ಸೊ ಇನ್ನು ನಮಗೆ ಮುಂದೆ ಟೈಮ್ ಇದೆ. ಎರಡು ಕಡೆ ಸರ್, ಚಿಕ್ಕೋಡಿ ಮತ್ತು ಎರಡು ಕಾಂಗ್ರೆಸ್ ಮತದಾನ ಕಡಿಮೆ ಆದ್ರೆ ಆಮೇಲೆ ಎರಡು ಕ್ಯಾಂಡಿಡೇಟ್ಗಳಿಗೆ ಲಾಸ್ ಆದ್ರೆ ಯಾರು ಹೊಂದಿದ್ದಾರೆ? ಇಲ್ಲ ಆಗಲ್ಲ. 70% ಆಗೇ ಆಗ್ತದೆ. 70% ಎರಡು ಕಡೆ ಆಗ್ತದೆ. ಇಲ್ಲಿ ವಿಶೇಷವಾಗಿ ಗೋಕಾಕ್ ಕ್ಷೇತ್ರದ ಬಹಳಷ್ಟು ಗಮನಿಂಗ್ ಐತಿ. ಅಶೋಕ್ ಪೂಜಾರಿ ಬಿಜೆಪಿನೂ ಅಥವಾ ರಮೇಶ್ ಜಾರಕಿಹೊಳಿ ಬಿಜೆಪಿ. ಆದ ನಂತರ ಅವ್ರಿಗೆ ಗೊತ್ತಾಯ್ತು, ಅದು ಹೋದ್ಮ್ಯಾಗ ಗೊತ್ತಾಯ್ತು. ಈಗ ಗೊತ್ತಾಗಲ್ಲ. ಇನ್ನು ಎಲ್ಲ ಬಹಳ ಬಲ್ಕಾಯಿ ಕಾಣ್ತಾ ಇದೆ ಅದು. ನಾಳೆ ಅಲ್ಲಿ ಹೋದ್ಮ್ಯಾಗ ಅದು ಏನಾಗ್ತಿದೆ ಅವ್ರಿಗೆ ಗೊತ್ತಿದೆ. ಅದು ಎಲ್ಲರಿಗೂ ಗೊತ್ತಿದೆ. ತಾಲೂಕಿನ ಜನಕ್ಕೂ ಗೊತ್ತಿದೆ. ಈಗೇನು ಬಲ್ಕಾಯಿ ಕಾಣ್ಬೋದು. ನಾಳೆ ಇವರು ನಿರ್ದಿಷ್ಟ ನಿರ್ಧಾರ ತಗೊಂಡಾಗ ಅದು ಬೇರೆ ಸ್ವರೂಪ ಇರುತ್ತೆ. ಒಟ್ಟಾರೆ ಬೆಳಗಾವಿ ಜಿಲ್ಲೆ ರಾಜಕೀಯ ಗೋಕಾಕ್ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿದ್ದಾರೆ. ಮಾಡಬೇಕಂತ ಏನಿದೆ ನಿಮ್ಮ ವಿರುದ್ಧನೂ ಸ್ಪರ್ಧೆ ಮಾಡ್ಲಿ. ಯಾರು ಬೇಡ, ಯಾರೇ ಅಂದ್ರು ಬೇಡ. ಯಾರಿಗಂದ್ರು ಅವ್ರಿಗೆ ಇನ್ನು 4 ವರ್ಷ ಕಾಯ್ಬೇಕಷ್ಟೇ. ಅವರು 4 ವರ್ಷ ಆದ್ಮ್ಯಾಗ ಅವಕಾಶ ಇದೆ. ಎಲ್ಲರೂ ಸ್ವಾಗತ, ಯಾರು ಸ್ವಾಗತ. ಅದಕ್ಕೇನು ಪ್ರಶ್ನೆ. ನಾನು ಕತ್ಲಲ್ಲಿ ನಿಂತು ಹೋಗಿ ಅಂತ ನಾನು ಪ್ರಚಾರ ಮಾಡಿದ್ದೀನಿ. ಏನ್ ಅದನ್ನ ಯಾರೊಬ್ರು ಮನ್ಯಾಗ ಹೋಗಿ ಒಂದು ಶಬ್ದ ತೆಗೆದ್ರೆ ಆಗೋಲ್ಲ. ನಾ ಇಲ್ಲಿ ರಾತ್ರಿ ಆಗಲಿ ಬಿಕ್ಲೆಟ್ ಅಡ್ಡಾಡಿ ನಮ್ಗೆ ಸಮಸ್ಯೆ ಆಗತ್ತೆ. ಇವರೆಲ್ಲ ಲೀಡರ್ ಮ್ಯಾಗ ರಾಜಕೀಯ ಮಾಡೋರು. ಕೇವಲ